ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಆರೋಗ್ಯದ ಬಗ್ಗೆ ಗಮನ ಹರಿಸ್ತಾ ಇದ್ವಿ. ಸಾಮಾನ್ಯವಾಗಿ ಮಹಿಳಾ ಕಾರ್ಯಕ್ರಮ ಅಂದರೆ ಅಲ್ಲಿ ಸೌಂದರ್ಯ ಮಾತ್ರ ಸೀಮಿತವಾಗಿರೋದಿಲ್ಲ, ಆರೋಗ್ಯ ಕೂಡ ತುಂಬಾ ಮುಖ್ಯ. ಆರೋಗ್ಯ ಚೆನ್ನಾಗಿದ್ರೆ ನಾವು ಚೆನ್ನಾಗಿ ಕಾಣ್ತೀವಿ ನೋಡೋದಕ್ಕೆ. ಸೊ ಎಸ್ಪೆಷಲಿ ಇವತ್ತು ನಾವು ಹೇರ್ ಕೇರ್, ಸ್ಕಿನ್ ಕೇರ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆಯೇ ಪ್ರಕೃತಿಯಲ್ಲಿ ಸಿಗುವಂತಹ ಅಮೂಲ್ಯ ಗಿಡಮೂಲಿಕೆಗಳಿಂದ ನಮಗೆ ಯಾವ ರೀತಿಯ ಲಾಭವನ್ನು ಪಡಿಬಹುದು, ಹಾಗೆಯೇ ಯಾವ ರೀತಿ ಅದನ್ನು ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆಯ ಮಾಹಿತಿ ಇವತ್ತು ನಮಗೆ ಡಾಕ್ಟರ್ ಅಶೋಕ್ ಕುಮಾರ್ ಅವರು ಕೊಡ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನ್ನು ಮುಂದುವರಿಸೋಣ. ಸೊ ಎಷ್ಟೊಂದು ನಾನು ಹೇಳಿದಲ್ಲ, ನಿಮ್ಮ ಸುತ್ತಮುತ್ತ ನೋಡಿದರೆ ಅಷ್ಟೊಂದು ಗಿಡಮೂಲಿಕೆಗಳು, ನನಗೆ ಕನ್ಫ್ಯೂಷನ್ ಆಗ್ತಿತ್ತು, ಅಷ್ಟೊಂದು 100 ಗಿಡಮೂಲಿಕೆಗಳಿತ್ತು. ಸೊ ಸಾಮಾನ್ಯವಾಗಿ ಏನು ಪ್ರೊಸೆಸ್ ಏನಿದೆ ಡಾಕ್ಟರ್, ಅದು ಮಾಡೋದು ಹೇಗೆ ಮಾಡ್ತೀರಾ? ನೋಡಿಮ್ಮ, ಇಲ್ಲಿ ಇರೋದೆಲ್ಲ ಗಿಡಮೂಲಿಕೆಗಳು 108 ಗಿಡಮೂಲಿಕೆಗಳು. ಇದು ಶುಭ ನಕ್ಷತ್ರದಲ್ಲಿ ಕಿತ್ತು ತಂದು ಮಾಡುವಂಥದ್ದು ಸಂಪ್ರದಾಯ. ಇದಕ್ಕೆ 5000 ವರ್ಷಗಳ ಇತಿಹಾಸ ಇದೆ. ಯಾಕೆ ಅದೇ ನಕ್ಷತ್ರದಲ್ಲಿ ಕೀಳಬೇಕು ಅಂದರೆ, ಇತರ ದುಷ್ಟ ಚಟಗಳು ಹೋಗಬೇಕು. ಮನುಷ್ಯನ ಶರೀರದಲ್ಲಿ ಯಾವುದೇ ಔಷಧಿ ತಗೊಂಡು ಎಲ್ಲ ದುಶ್ಚಟ ಹೋಗಬೇಕು. ಹಾಗಾಗಿ ಅದಕ್ಕೆ ನಕ್ಷತ್ರಗಳು ಇದೆ. ನಮ್ಮ ಹಿಂದಿನವರು ಬರೆದಿಟ್ಟಿರೋದು ಆ ನಕ್ಷತ್ರದಲ್ಲೇ ನಾವು ಇದನ್ನು ತಂದು ಇವತ್ತು ಕೂಡಿಟ್ಟಿರೋದು. ನೋಡಿ, ಹಿತ್ತಾಳೆ ಪಾತ್ರೆಯಲ್ಲಿ ನೀರುಂಟು. ಯಾಕೆ ಹಿತ್ತಾಳೆ ಪಾತ್ರೆ ಅಮೃತದ ಕಳಶವು ಹಿತ್ತಾಳೆ ಪಾತ್ರೆ. ಸೊ ಹೀಗಾಗಿ ಹಿತ್ತಾಳಿಗೆ ಅದಕ್ಕೆ ಆದಂಥ ಒಂದು ಮಹತ್ವ ಇದೆ. ಆ ಹಿತ್ತಾಳೆ ಪಾತ್ರೆಯಲ್ಲಿ ನೀರಿರಬೇಕು. ಕಲ್ಲಿನ ಮೇಲೆ ಅರಿತಾ ಇದ್ದೀನಿ. ಈ ಕಲ್ಲಿನ ಮೇಲೆ ಅರಿಯೋದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ, ಕಲ್ಲ ಘರ್ಷಣೆಯಿಂದ ಬೇರೆ ಯಾವುದು ದುಷ್ಪರಿಣಾಮ ಬರಲ್ಲ. ಕಬ್ಬಿಣದ ಕುಟಾಣಿನಲ್ಲಿ ಈ ಗಟ್ಟಿಯಾದಂಥ ಗಿಡಮೂಲಿಕೆಗಳನ್ನ ಹಾಕಿ ಪುಡಿ ಮಾಡ್ತೀವಿ. ಪುಡಿ ಮಾಡಿ ಮತ್ತೆ ಇದನ್ನು ನಾವು ಕಲ್ಲು ಮೇಲೆ ಹಾಕಿ ಹರಿಯೋದು, ನೀರು ಹಾಕಿ. ಇದನ್ನು ಅರ್ದು ಈ ಹದಕ್ಕೆ ತರಬೇಕು. ಇದು ತರಬೇಕಾದ್ರೆ ಒಂದು ಗಂಟೆಗಳು ಲೆಕ್ಕ ಬೇಕಾಗುತ್ತೆ. ಇಲ್ಲಿ ಪೇಸ್ಟ್ ಮಾಡಿದ ಮೇಲೆ ಅದನ್ನು ಬೇಯಿಸೋದು. ಇದು ಬೇಯಿಸಲಿಕ್ಕೆ ಅದೇ ಹೇಳಿದ 6 ಗಂಟೆಗಳ ಕಾಲ ನೀರಿನಲ್ಲಿ ಬೇಯಿಸೋದು. ಪ್ರಮಾಣ 1:4. ಅಂದರೆ ಇದು 10 kg ಬಂದರೆ 40 kg ನಾನು ನೀರು ಹಾಕಬೇಕು. ಈ 40 kg ನೀರಲ್ಲಿ ಇದನ್ನು ಕುದಿಸಿ 20 kgಗೆ ಬರಬೇಕು. ಅಷ್ಟು ಆವಿ ಆಗಬೇಕು. ಅದಕ್ಕೆ 6 ಗಂಟೆಗಳ ಕಾಲ ಅದು ಕುದಿಬೇಕು. ಅದು ಕುದ್ದ ನಂತರ ಅದನ್ನು ಶೋಧನೆ ಮಾಡಬೇಕು. ಅದು ತಣ್ಣಗಾದ ಮೇಲೆ ಬಿಳಿಯ ಬಟ್ಟೆಯಲ್ಲಿ ಇದನ್ನು ನಾವು ಹಾಕಿ ಹೀಗೆ ಫಿಲ್ಟರ್ ಮಾಡಿ ಅದರಲ್ಲಿ ಉಳಿಯುವಂಥದ್ದು ಮತ್ತೆ ಇನ್ನೊಂದು ಇದರಲ್ಲಿ ಫಿಲ್ಟ್ರಿಂಗ್ ಮಾಡಬೇಕು. ಈ ಮತ್ತೊಂದರಲ್ಲಿ ಮಿಷಿನಲ್ಲಿ ಫಿಲ್ಟರಿಂಗ್ ಮಾಡಿದಾಗ ಅದು ಕೊನೆಯಾಗಿದೆ ಸೇವನೆಗೆ ತಕ್ಕವಾದದ್ದು. ಇದರಲ್ಲಿ ಯಾವುದೂ ಕೆಮಿಕಲ್ ಇಲ್ಲ, ನೀವು ನೋಡ್ಬೋದು ಕಣ್ಣಾರೆ. ಆಮೇಲೆ ಜೀವಕ್ಕೆ ಅಪಾಯ ಆಗುವಂಥದ್ದು ಯಾವುದೂ ಔಷಧಿಗಳಿಲ್ಲ ಇಲ್ಲಿ. ಇದು ನಾವು ನಿಸರ್ಗನೇ ನಂಬಿರುವಂಥದ್ದು. ನಿಸರ್ಗನೇ ನಮ್ಮ ದೇವರು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ತುಂಬ ಮಾಹಿತಿ ಕೊಟ್ಟರೆ. ಆಮೇಲೆ ತುಂಬ ಜನಕ್ಕೆ ಈ ಥರ ಯೂಸ್ ಮಾಡ್ಕೋಬೋದು. ಮನೆಯ ಸುತ್ತಮುತ್ತ ಬೆಳೆಯುವಂಥ ಗಿಡಮೂಲಿಕೆಗಳು ನಮ್ಗೆ ಎಷ್ಟು ಉಪಯೋಗಕಾರಿ ಇದೆ ಅಂತ ಗೊತ್ತಿಲ್ಲ. ಆದರೆ ನಿಮಗೆ ತುಂಬ ಒಂದು ಒಳ್ಳೆ ಮಾಹಿತಿ ಕೊಟ್ಟರು ನಮ್ಮ ವೀಕ್ಷಕರಿಗೆ. ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆ ಮಾತಾಡಿ. ನಮಸ್ಕಾರ.